ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳ ಇನ್ನುಳಿದ ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ? ತುಲಾರಾಶಿಯವರಿಗೆ ದಿವಸ ಸಂಗಾತಿಯ ಸಹಕಾರ ತುಂಬ ಚೆನ್ನಾಗಿರ್ತದೆ. ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ ಎರಡೂ ರೀತಿಯಲ್ಲಿ ನಿಮಗೆ ಒಂದು ಲಾಭ. ನಿಮಗೂ ಗಜಕೇಸರಿ ಯೋಗ, ಅದು ಸಪ್ತಮದಲ್ಲಿ ಕೇಂದ್ರ ಸ್ಥಾನ ಅದು. ಹೀಗಾಗಿ ನೀವು ಕೂಡ ಪ್ರಶಂಸೆಗೆ ಪಾತ್ರರಾಗ್ತೀರಾ. ಹಣ ಸಂಪಾದನೆಗೆ ದಾರಿಯಾಗುತ್ತೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ಸಾಮರಸ್ಯ ಇರ್ತದೆ. ದಾಂಪತ್ಯದಲ್ಲೂ ಸಾಮರಸ್ಯ, ಅನುರಾಗ ಸಿದ್ಧಿಯಾಗುತ್ತೆ. ಈ ದಿವಸ ಸ್ವಲ್ಪ ಉದರ ಬಾಧೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರಾಗಿರಿ. ಆಹಾರ ವ್ಯತ್ಯಾಸ ಮಾಡ್ಕೋಬೇಡಿ. ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಫಲ ಇದೆ. ಧೈರ್ಯ ಸಾಹಸಗಳಿದ್ದಾವೆ. ಶತ್ರುಗಳು ದೂರ ಆಗ್ತಕ್ಕಂತಹ ಸಾಧ್ಯತೆ. ಯಾವುದೋ ಒಂದು ಯೋಜನೆ ವ್ಯೂಹ ಮಾಡಿ ಹೊರಬರ್ತೀರ ಆ ಕಷ್ಟದಿಂದ. ಅಂಥದ್ದೊಂದು ಲಕ್ಷಣ ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಎಚ್ಚರಿಕೆ ಪ್ರಯಾಣದಲ್ಲಿ ತಗೋಬೇಕು. ಮತ್ತು ಸ್ನೇಹಿತರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಹಳೇ ವಸ್ತುಗಳನ್ನು ನೀವು ವಿಲೇವಾರಿ ಮಾಡೋದು ಅಂತೀವಲ್ಲ, ಆ ರೀತಿಯ ಒಂದು ಕೆಲಸ ಕೈ ಹಾಕಿ ನೀವು ಈ ದಿವಸ ಸ್ವಲ್ಪ ಪರಿಶ್ರಮ ತಗೊಳ್ಳೋ ಸಾಧ್ಯತೆ ಇದೆ. ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ಇನ್ನು ಧನುರಾಶಿಯವರಿಗೆ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲಕರವಾಗಿದೆ. ನಿಮ್ಮ ಕೆಲಸಗಳಿಗೆ ಮಾನ್ಯತೆ ಕೂಡ ಸಿಗುತ್ತೆ. ಬುದ್ಧಿಬಲ ತುಂಬ ಚೆನ್ನಾಗಿದೆ. ಈ ದಿವಸ ಸಭೆಗಳಲ್ಲಿ, ಮೀಟಿಂಗ್ಗಳಲ್ಲಿ ನಿಮ್ಮ ಪಾಲು ಹೆಚ್ಚಾಗಿರುತ್ತೆ. ಅಂದರೆ ನಿಮ್ಮ ಬೌದ್ಧಿಕ ಯಾವ ಒಂದು ನಿರ್ದೇಶನ ಅದು ತುಂಬ ಸಹಾಯವಾಗುತ್ತೆ. ನಿಮಗೆ ಅದರಿಂದ ಪ್ರಶಂಸೆಯೂ ಬರುತ್ತೆ. ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ತುಂಬ ಒಳ್ಳೆಯ ಉತ್ಕೃಷ್ಟವಾದ ಮಾರ್ಗದರ್ಶನ ಸಿಗುತ್ತೆ. ಚೆನ್ನಾಗಿದೆ. ಸ್ವಲ್ಪ ಸೇವಕರ ಸಹಾಯ ಸಿಗದೆ ಹೋಗುತ್ತೆ ಈ ದಿವಸ. ಅದರಿಂದ ಸ್ವಲ್ಪ ತೊಡಕು, ಇರುಸು ಮುರುಸಾಗುತ್ತೆ. ಆಂಜನೇಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲಕರವಾಗಿದೆ, ಲಾಭದಾಯಕವಾಗಿದೆ. ಜೊತೆಗೆ ಪರಿಶ್ರಮವೂ ಇದೆ. ವಿಪರೀತವಾದ ಶ್ರಮ ತಗೊಂಡೆ ಅಂತ ಅನಿಸುತ್ತೆ. ಶ್ರಮ ಇರಬೇಕು. ಶ್ರಮಕ್ಕೆ ಫಲ ಸಿಗ್ತಾ ಇದ್ದರೆ ಅನ್ನೊಂದು ಸಮಾಧಾನ ಸಿಗುತ್ತೆ. ಆತಂಕ ಮಾಡ್ಕೋಬೇಡಿ. ಸುಖಸ್ಥಾನ ತುಂಬ ಚೆನ್ನಾಗಿದೆ, ಯಾಕೆಂದರೆ ಅಲ್ಲಿ ಗಜಕೇಸರಿ ಯೋಗ. ಹೀಗಾಗಿ ಸುಖವಂತರಾಗ್ತೀರ. ಯೋಚನೆ ಮಾಡಬೇಡಿ. ಸಣ್ಣ ಪುಟ್ಟ ಪರಿಶ್ರಮ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆಹಾರ ವ್ಯತ್ಯಾಸ ಇದೆ, ಅದರ ಬಗ್ಗೆ ಗಮನ ಹರಿಸಿ. ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಸೇವಕರು, ಸಹಾಯಕರು, ನೀವು ಹೇಳದೆ ಕೆಲಸವನ್ನು ಕೆಲವೊಮ್ಮೆ 20 ಸಲ ಹೇಳಿದ್ರೂ ಕೆಲಸ ಆಗಲ್ಲ. ಆದರೆ ಈ ದಿವಸ ಹೇಳದೇ ಅರಿತು ಮಾಡಿಬಿಡ್ತಾರೆ ಅವರು. ಹೀಗಾಗಿ ಅದೊಂದು ನಿಮಗೆ ಖುಷಿಯಾಗುತ್ತೆ. ವೃತ್ತಿಯಲ್ಲೂ ನಿಮಗೆ ಲಾಭದಾಯಕವಾಗಿದೆ. ಆತಂಕ ಬೇಡ. ಈ ದಿವಸ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ. ಹುಷಾರಾಗಿರಿ. ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ ಅಥವಾ ಹೇಳ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಸುಗ್ರಾಸ ಭೋಜನ ತುಂಬ ಚೆನ್ನಾಗಿದೆ. ಸಿಹಿ ಪದಾರ್ಥಗಳ ಭೂರಿ ಭೋಜನ ಅಂತೀವಲ್ಲ, ಆ ರೀತಿಯ ಒಂದು ಲಕ್ಷಣ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಉಪನ್ಯಾಸಕರಿಗೆ ಚೆನ್ನಾಗಿದೆ. ಅಂತೂ ಈ ಹಣಕ್ಕೆ, ಊಟಕ್ಕೆ ಕೊರತೆ ಇಲ್ಲ ಈ ದಿವಸ. ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ. ಗುರು ಹಿರಿಯರಲ್ಲಿ ಒಂದು ಪ್ರೀತಿ ಉಂಟಾಗುತ್ತೆ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ. ಲಾಭವೂ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ವ್ಯಯವೂ ಇದೆ. ಅನಗತ್ಯ ಖರ್ಚು ಸೂಚಿಸ್ತಾ ಇದೆ. ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದಪ್ಪ ಅಂತಂದರೆ ಗಮನಿಸಿ. ಮಹಾಶಯಾಯ ನಮಃ. ಈ ಮಂತ್ರವನ್ನು ಹೇಳ್ಕೊಂಡ್ರೆ ಯಶಸ್ಸು ಸಿಗುತ್ತೆ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಹಾಗೆ ನಮ್ಮ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.